ಆತನು ಸಂಪೂರ್ಣವಾಗಿ ಗಾಡ್ ಈಸ್ ಇನ್ ಕಂಟ್ರೋಲ್ ಎನ್ನುವ ಹಾಗೆ ಆತನು ಸಂಪೂರ್ಣವಾಗಿ ಪ್ರವಾದನೆಗಳು ಇನ್ನು ಯಾವ ಪ್ರವಾದನೆಗಳಿದವೋ ಎಂಬುದಾಗಿ ಎದುರು ನೋಡ್ತಾ ಇದ್ದಾನೆ. ಇನ್ನೂ ನೆರವೇರಿಸಬೇಕಾದಂಥ ಪ್ರವಾದನೆಗಳು, ಪ್ರವಚನಗಳು ನನ್ನ ವಿಷಯವಾಗಿ ಹೇಳಿರುವಂಥದ್ದು ಯಾವುದ್ಯಾವುದಿದೆಯೋ ಅವೆಲ್ಲವುಗಳನ್ನು ನೆರವೇರಿಸಬೇಕೆಂಬುದಾಗಿ ನೆನೆಸಿ ಆತನು 5ನೇದಾಗಿ ಒಂದು ಮಾತನ್ನು ಮಾತಾಡ್ತಾ ಇದ್ದಾನೆ. ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28-29ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತ್ಮದಾಹದ ಮಾತನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ಓದ್ತಿರೋ ಒಂದ್ಸರಿ. ನನಗೆ ನೀರಡಿಕೆ ಆಗಿದೆ ಅಂದನು. ಹಲ್ಲೆಲೂಯಾ. ಇದು ಕೂಡ ಒಂದು ಪ್ರವಾದನೆಯ ಒಂದು ನೆರವೇರಿಕೆಯ ಒಂದು ಭಾಗವಾಗಿ ಇದನ್ನು ನಾವು ನೋಡ್ತಾ ಇದ್ದೇವೆ. ಕೀರ್ತನೆಗಳ ಪುಸ್ತಕ 69ನೇ ಕೀರ್ತನೆ 21ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಒಂದ್ಸಾರಿ ಓದ್ತೀರಾ? ಕೀರ್ತನೆ 69:21. ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಉಳಿತ ದ್ರಾಕ್ಷಾರಸವನ್ನು ಕೊಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 41:9 ಆಪ್ತ ಸ್ನೇಹಿತನೇ ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ರು. ಕೀರ್ತನೆಗಳು 31:10 ಪ್ರಕಾರವಾಗಿ ಹಿಂಸಕರ ದೆಸೆಯಿಂದ ದೂಷಣೆಗೆ ಯೇಸು ಸ್ವಾಮಿ ಗುರಿಯಾಗಬೇಕಾಯಿತು. ಕೀರ್ತನೆಗಳು 35:11 ಪ್ರಕಾರವಾಗಿ ನ್ಯಾಯಕ್ಕೆ ವಿರುದ್ಧವಾದಂಥ ನ್ಯಾಯಕ್ಕೆ ವಿರುದ್ಧವಾದಂಥ ಸಾಕ್ಷಿಗಳನ್ನು ಆತನು ಅನುಭವಿಸಬೇಕಾಯಿತು. ಆತನು ಯೆಶಾಯ 53:7 ಪ್ರಕಾರವಾಗಿ ತಗ್ಗಿಸಿಕೊಂಡು ಬಾಯಿ ತೆರೆಯಲಾರದಂಥ ಒಂದು ಸ್ಥಿತಿಯಲ್ಲಿದ್ದ. ಯೆಶಾಯ 53:9 ಪ್ರಕಾರವಾಗಿ ಯಾವ ಅನ್ಯಾಯ ಆತನಲ್ಲಿ ಇಲ್ಲದೇ ಇದ್ರು, ಯಾವ ವಂಚನೆ ಆತನಲ್ಲಿ ಇಲ್ಲದೇ ಇದ್ರು, ಎಲ್ಲ ಶ್ರಮೆಯನ್ನು ಆತನು ಏನು ಮಾಡಿದರಿ ತಾಳಿಕೊಂಡ. ಪ್ರಿಯರೇ, ಎಲ್ಲ ಪ್ರವಾದನೆಗಳು ಆತನ ಕುರಿತಾಗಿ ಹೇಳಲ್ಪಟ್ಟಂಥ ಎಲ್ಲ ಪ್ರವಾದನೆಗಳನ್ನು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ನೆರವೇರಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಆತನು ದೇವರಿಗೋಸ್ಕರವಾಗಿ ಈ ಒಂದು ಮಾತನ್ನು, ಪ್ರವಾದನೆಯ ಮಾತನ್ನು ಆತನು ಏನು ಮಾಡ್ತಾ ಇದ್ದಾನೆ? ನುಡಿತಾ ಇದ್ದಾನೆ. ಇಲ್ಲಿರ್ತಕ್ಕಂಥ ಒಂದು ಪ್ರವಾದನೆ ಅದು ದೇವರಿಗಾಗಿರ್ತಕ್ಕಂಥ ಒಂದು ದಾಹದ ಕುರಿತಾಗಿ ನಮಗೆ ತಿಳಿಯಪಡಿಸ್ತಾ ಇದೆ. ಪ್ರಿಯರೇ, ನಾವು ಕೀರ್ತನೆಗಳ ಪುಸ್ತಕ 42:1-2 ಮತ್ತು ಕೀರ್ತನೆ 143:6 ನಾವು ನೋಡುವಾಗ ದೇವರಿಗಾಗಿ ದಾಹವುಳ್ಳವರಾಗಿ ನಾವು ಇರಬೇಕಂತೇಳಿ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ಏನು ಮಾಡ್ತಾ ಇದೆ? ತಿಳಿಸ್ತಾ ಇದೆ. ಅನೇಕರು ಹಣಕ್ಕಾಗಿ ದಾಹವುಳ್ಳವರಾಗಿರ್ತಾರೆ, ಕೆಲವೊಂದು ವಿಷಯಗಳಿಗೋಸ್ಕರವಾಗಿ ದಾಹವುಳ್ಳವರಾಗಿರ್ತಾರೆ, ಕೆಲವೊಂದು ವಸ್ತುಗಳಿಗೋಸ್ಕರವಾಗಿ, ಆಹಾರಕ್ಕೋಸ್ಕರವಾಗಿ ದಾಹವುಳ್ಳವರಾಗಿರ್ತಾರೆ. ನಿಜವಾಗಲೂ ನಾವು ಯಾವುದಕ್ಕಾಗಿ ದಾಹವುಳ್ಳವರಾಗಿರಬೇಕು? ದೇವರಿಗಾಗಿ ದಾಹವುಳ್ಳವರಾಗಿ ಇರಬೇಕು. ಎರಡನೆಯದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 3ನೇ ವಚನ, ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37-38ನೇ ವಚನದಲ್ಲಿ ನಾವು ನೋಡುವಾಗ ದೇವರ ಆತ್ಮವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ದಾಹವುಳ್ಳವರಾಗಿ ಇರಬೇಕು. ಪ್ರಿಯರೇ, ಯಾವ ಆತ್ಮ ರೀ? ದೇವರ ಆತ್ಮ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನನ್ನ ಬಳಿಗೆ ಬರುವವನಿಗೆ ನಾನು ಅವನಿಗೆ ಕ್ರಯವಿಲ್ಲದ ಹಾಗೆ ಜೀವ ಜಲವನ್ನು ನಾನು ಏನು ಮಾಡ್ತೀನಿ? ನಾನು ಕೊಡುತ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಅದು ಯಾವ ದಾಹ? ಅದು ದೇವರ ಆತ್ಮದ ವಿಷಯವಾಗಿರ್ತಕ್ಕಂಥ ಒಂದು ದಾಹ. ಪ್ರಿಯರೇ, ಮೊದಲನೇದಾಗಿ ದೇವರ ಕುರಿತಾಗಿ ದಾಹ ಇರಬೇಕು. ಎರಡನೇದಾಗಿ ದೇವರ ಆತ್ಮದ ಕುರಿತಾಗಿ ದಾಹ ಇರಬೇಕು. ಮೂರನೇದಾಗಿ ಯಾವ ದಾಹ ರೀ? ಮತ್ತಾಯ 5:17 ಪ್ರಕಾರವಾಗಿ ದೇವರ ವಾಕ್ಯಕ್ಕಾಗಿ ನಾವು ದಾಹ ಉಳ್ಳವರಾಗಿರ್ಬೇಕು. ಯಾವುದಕ್ಕಾಗಿರಿ? ದೇವರ ವಾಕ್ಯ. ದೇವರ ವಾಕ್ಯವನ್ನು ಅನೇಕರು ಅಸಡ್ಡೆ ನಾವು ಮಾಡಬಾರ್ದು. ಆಮೋಸನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ 8ನೇ ಅಧ್ಯಾಯದಲ್ಲಿ 11-13 ವಚನಗಳನ್ನು ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ವಾಕ್ಯಗಳ ಕ್ಷಾಮ ಉಂಟಾಗಲಿಕ್ಕಿದೆ. ಯಾವ ಕ್ಷಾಮ ರೀ? ವಾಕ್ಯಗಳೇ ಸಿಗಲಾರದಂತ ಹೋಗುವಂಥ ಸ್ಥಿತಿಗತಿಗಳು ಉಂಟಾಗಲಿಕ್ಕಿದೆ. ಅದಕ್ಕಾಗಿ ನೀವು ವಾಕ್ಯ ದಾಹವುಳ್ಳವರಾಗಿ ಇರಬೇಕೆಂಬುದಾಗಿ ನಾವು ಇಲ್ಲಿ ಕೋರುವಂಥವರಾಗಿದ್ದೇವೆ. ಪ್ರಿಯ, ಮೊದಲನೇದಾಗಿ ದೇವರ ದಾಹ, ಎರಡನೇದಾಗಿ ದೇವರ ಒಂದು ಆತ್ಮದ ದಾಹ, ಮೂರನೇದಾಗಿ ದೇವರ ವಾಕ್ಯದ ದಾಹ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸುವಿಗಿರ್ತಕ್ಕಂಥ ದಾಹ ಎಂತಹ ದಾಹವಾಗಿತ್ತಂದರೆ ಅದು ಮೊದಲನೇದಾಗಿ ಆರಾಧನೆಯ ದಾಹವಾಗಿ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 7ನೇ ವಚನದ ಸಂದರ್ಭದಲ್ಲಿ ಯಾಕೋಬನ ಬಾವಿ ಹತ್ರ ಸಮಾರಿಯ ಸ್ತ್ರೀ ಸುಕಾರಿ ಎನ್ನುವಂಥ ಗ್ರಾಮದ ಸಮೀಪದಲ್ಲಿ ಆತನ ದಾಹ ಆರಾಧನೆಯ ದಾಹವಾಗಿತ್ತು. ಎರಡನೇದಾಗಿ ಶಿಲುಬೆಯ ಮೇಲೆ ಆತನಿಗಿರ್ತಕ್ಕಂಥ ಈ ದಾಹ ಆತ್ಮರಕ್ಷಣೆಯ ದಾಹವಾಗಿ ಕಾಣಿಸ್ತಾ ಇದೆ. ಆತ್ಮಗಳನ್ನು ರಕ್ಷಿಸಬೇಕು ಅಂತೇಳಿ ಆತನು ಅಲ್ಲಿಯೂ ಕೂಡ ಒಂದು ಸಮಯವನ್ನು ನೋಡ್ತಾ ಇದ್ದಾನೆ. ಪ್ರಿಯರೇ, ಅಲ್ಲಿಯೂ ಕೂಡ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನನ್ನು ಕೂಡ ಆತನು ಏನು ಮಾಡಿದ? ರಕ್ಷಿಸಿದ. ಪ್ರಿಯರೇ, ಹಲ್ಲೆಲೂಯಾ. ಜಕ್ಕಾಯನನ್ನು ರಕ್ಷಿಸಿದ ಉಪಾದಿಯಲ್ಲಿ ಆತನು ಕಳ್ಳನನ್ನು ಕೂಡ ಏನು ಮಾಡಿದರಿ? ರಕ್ಷಿಸಿದ. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ಯೇಸುವಿನ ಒಂದು ದಾಹ ಅದು ಆರಾಧನೆಯ ದಾಹವಾಗಿ.
ಎರಡನೇದಾಗಿ ಆತ್ಮರಕ್ಷಣೆಯ ದಾಹವಾಗಿ, ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಬರುವಿಕೆಯ ತೀರ್ಪಿನ ದಾಹವಾಗಿ ಅದು ಕಾಣಿಸ್ತಾ ಇದೆ. ಮತ್ತಾಯನ ಬರೆಸುವ 25-35 ವಚನದಲ್ಲಿ ಆತ್ಮಕ್ರಿಯೆಯ ದಾಹವಾಗಿ ಅದು ಕಾಣಿಸ್ತಾ ಇದೆ. ಮೊದಲನೇ ದಾಹ ಯಾವ ದಾಹ ಅಂತ ಹೇಳಿದ್ನೆ? ಆರಾಧನೆಯ ದಾಹ. ಯಾಕೋಬನ ಬಾವಿಯ ಸಮೀಪದಲ್ಲಿ ಒಬ್ಬ ತಾಯಿಯ ಸಮಾರ್ಯ ಸ್ತ್ರೀಯ ಸಂಗಡ ಮಾತಾಡಿದಾಗ. ಎರಡನೇ ದಾಹ ಶಿಲುವೆಯ ಮೇಲೆ ಆತ್ಮಗಳನ್ನು ರಕ್ಷಿಸುವಂಥ ದಾಹವುಳ್ಳವನಾಗಿ ಆತನಿದ್ದಾನೆ. ಮೂರನೇದಾಗಿ ಆತನು ಬರುವಂಥ ಸಮಯದಲ್ಲಿ ಆತ್ಮಕ್ರಿಯೆ ದಾಹವುಳ್ಳವನಾಗಿ ಆತನು ಬರಲಿಕ್ಕಿದ್ದಾನೆ. ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಈ ಮಾತು ಮಾನವೀಯತೆಯ ನಿದರ್ಶನವಾಗಿ ನಮಗೆ ಕಾಣಿಸ್ತಾ ಇದೆ. ಯೇಸು ಸ್ವಾಮಿಯನ್ನ ಎಷ್ಟೋ ಹೊತ್ತಾಯಿತು ಆತನನ್ನು ಏನು ಮಾಡಿದಾರೆ? ಬಂಧಿಸಿದ್ದಾರೆ ಪ್ರೇರೆ. ಗುರುವಾರ ರಾತ್ರಿಯ ಸಮಯದಲ್ಲಿ ಆತನನ್ನ ಬಂಧಿಸಿದ್ದಾರೆ. ಶುಕ್ರವಾರ ಸಾಯುವವರೆಗೂ ಕೂಡ ಆತನು ನೀರನ್ನು ಏನು ಮಾಡಲಿಲ್ಲ? ತೆಗೆದುಕೊಂಡಿಲ್ಲ. ಹಲ್ಲೆಲೂಯಾ. ಆತನಿಗೆ ಬಾಯಾರಿಕೆ ಆಗ್ತಾ ಇದೆ. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬರಲಿ ಎಂಬುದಾಗಿ ಹೇಳಿದಂಥ ಯೇಸು ಸ್ವಾಮಿ, ನಾವು ನೋಡ್ತಾ ಇದ್ದೇವೆ ಸಮುದ್ರ ಸಾಗರಗಳನ್ನು ನೀರನ್ನು ಉಂಟು ಮಾಡಿದಂಥ ಯೇಸು ಸ್ವಾಮಿ ಈ ಸಮಯದಲ್ಲಿ ಆತನು ಎಲ್ಲ ಈ ಬಾಯಾರಿದ ಸಕಲ ಜನರೇ ನೀವೆಲ್ಲರೂ ನೀರಿನ ಬಳಿಗೆ ಬನ್ನಿರಿ ಎಂಬುದಾಗಿ ಕರೆದಂಥ ಯೇಸು ಸ್ವಾಮಿ, ಜೀವ ಜಲದ ಹೊರತೆಗಳ ಬನ್ನಿ ನಾನು ನಿಮ್ಮನ್ನು ನಡೆಸ್ತೇನೆ ಎಂಬುದಾಗಿ ಹೇಳಿದಂಥ ಯೇಸು ಸ್ವಾಮಿ, ಪ್ರಕಟಣೆ ಪುಸ್ತಕ 22:17 ಪ್ರಕಾರವಾಗಿ ಇಷ್ಟವುಳ್ಳವನು ಕ್ರಯವಿಲ್ಲದೆ ಜೀವ ಜಲವನ್ನು ತೆಗೆದುಕೊಳ್ಳಲಿ ಎಂಬುದಾಗಿ ಹೇಳಿದಂಥ ಯೇಸು ಸ್ವಾಮಿ ಈ ಸಮಯದಲ್ಲಿ ಆತನು ಏನು ಹೇಳ್ತಾ ಇದ್ದಾನೆ? ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ, ನನಗೆ ಬಾಯಾರಿಕೆ ಆಗಿದೆ ಎಂಬುದಾಗಿ. ಪ್ರೇರಿಯಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ಆತನ ದಾಹ ಆತ್ಮಗಳನ್ನು ರಕ್ಷಿಸುವಂಥ ಒಂದು ದಾಹವಾಗಿ ಏನು ಮಾಡ್ತಾ ಇದೆ? ಇಲ್ಲಿ ಕಾಣಿಸ್ತಾ ಇದೆ ಪ್ರೇರ. ಅದಕ್ಕಾಗಿ ಶಾಸ್ತ್ರದ ಮಾತು ನೆರವೇರುವಂತೆ ಆತನು ಆ ಸಮಯದಲ್ಲಿ ಈ ಮಾತನ್ನ ಹೇಳಿದ ಪ್ರೇರ. ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜನರು ನೋಡಿ ಎಷ್ಟು ಕ್ರೂರವಾಗಿದ್ದಾರೆ. ಉಳಿತ ದ್ರಾಕ್ಷಾರಸವನ್ನು ಆತನಿಗೆ ಕೊಡ್ತಾ ಇದ್ದಾರೆ ಪ್ರೇರ. ಹಲ್ಲೆಲೂಯಾ. ಆದರೂ ಕೂಡ ಆತನ ಅದನ್ನು ಏನು ಮಾಡಲಿಲ್ಲ? ಸ್ವೀಕರಿಸಲಿಲ್ಲ. ಆತನು ಏನು ಮಾಡಿದಾರೆ? ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಆತನು ಸಂಪೂರ್ಣವಾಗಿ ಆ ಎಲ್ಲ ಪ್ರವಾದನೆಗಳು ನೆರವೇರ್ತಾ ಇದೆ ಎಂಬುದಾಗಿ ಗ್ರಹಿಸಿಕೊಂಡವನಾಗಿ ಆತನು ಒಂದ್ಸಾರಿ ಈ ವಚನ ಓದ್ರಿ. ಯೆಶಾಯನ ಪ್ರವಾದನ ಗ್ರಂಥ 45:3 ವಚನ. ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ 45:35. ಓಕೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರು, ಇಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಸ್ವಾಮಿ ಒಂದು ಸಂಗತಿಯನ್ನ ತಿಳಿಸ್ತಾ ಇದ್ದಾರೆ. ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಆತನು ಹೇಳಿರ್ತಕ್ಕಂಥ ಒಂದು ವಿಷಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಶಾಸ್ತ್ರದ ಮಾತು ಏನಾಗಬೇಕಾಗಿದೆ? ನೆರವೇರಿಸಲ್ಪಡಬೇಕಾಗಿದೆ. ಅದಕ್ಕಾಗಿ ಈ ಮಾತನ್ನು ಆತನು ಏನು ಮಾಡಿದ? ಹೇಳಿದ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. 5ನೇ ಮಾತನ್ನು ಹೇಳಿದಾದ ಮೇಲೆ 6ನೇ ಮಾತನ್ನ ಹೇಳುವುದಕ್ಕಾಗಿ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇಮ್ಮಾನುವೇಲನ ರುದಿರ ಶುದ್ಧ ರುದಿರ, ಇಮ್ಮಾನುವೇಲನ ರುದಿರ ಶುದ್ಧ ರುದಿರ, ಇದು ಸಮಾನದಿಂದಲೇ ಸೂಚಿಸುವ ರುದಿರ, ಸೂಚಿಸುವ ರುದಿರ, ಇಮ್ಮಾನುವೇಲನ ರುದಿರ ಶುದ್ಧ ರುದಿರ. ಪಾಪಿಯ ತೊಳಕೊಳ್ಳ ಬರಲು ತಾನು ಬರಲು, ಪಾಪಿಯ ತೊಳಕೊಳ್ಳ ಬರಲು ತಾನು ಬರಲು, ನಿತ್ಯ ಶಾಪವರಿಸುವ ಪೂರ್ಣಾಬ್ದಿಯಿರಲು, ಪೂರ್ಣಾಬ್ದಿಯಿರಲು, ಇಮ್ಮಾನುವೇಲನ
ರುಧಿರ ಶುದ್ಧ ರುಧಿರ